ಬೇಸಿಕಲಿ ನೀವು ಹೇಳಿದಾಗೆ ನಾವು ಗೋವಿನ ಜೋಳ ಅಥವಾ ಮೇಜ್ ಅನ್ನುವಂಥ ಮೇಜರ್ ಒಂದು ಪ್ರಾಡಕ್ಟನ್ನು ನಾವು ರೈತರ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ. ಈಗಿನ ಕಾಲದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿರೋದ್ರಿಂದ ಒಂದು ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಯಾವ ರೀತಿ ಮಧ್ಯವರ್ತಿಗಳನ್ನು ಹಾವಳಿ ತಪ್ಪಿಸಿ ರೈತರಿಗೆ ನೇರವಾಗಿ ಬೆನಿಫಿಟ್ ಕೊಡುತ್ತೆ ಅಂದರೆ, ಫಸ್ಟು ನಾವು ರೈತರಿಂದ ಡೈರೆಕ್ಟ್ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮಲ್ಲಿ ಹೊಂದಿದ್ದೀವಿ. ಸೊ ಇದರೊಳಗೆ ರೈತರಿಗೆ ಯಾವುದೇ ಮಧ್ಯವರ್ತಿ ಥ್ರೂ ಬರುವಂಥ ಅವಶ್ಯಕತೆ ಇಲ್ಲ. ಸೊ ಸ್ಥಳೀಯವಾಗಿ ಇರುವಂಥ ಎಲ್ಲ ರೈತರು ಆಲ್ಮೋಸ್ಟ್ 10,000 to 15,000 ರೈತರು ನಮಗೆ ಡೈರೆಕ್ಟ್ ತಮ್ಮ ಟ್ರ್ಯಾಕ್ಟರ್ನಲ್ಲಿ ವಿದೌಟ್ ಪ್ಯಾಕಿಂಗ್, ಅಂದರೆ ಅವರಿಗೆ ಗನ್ನಿ ಬ್ಯಾಗ್ ಒಳಗೆ ಏನು ಟ್ರೇಡರ್ಸ್ ಹಾಕ್ತಾರ ಅದರದ್ದು ಕಾಸ್ಟ್ ಅವರು ಕೊಡುವಂಥ ಅವಶ್ಯಕತೆ ಇಲ್ಲ. ತಮ್ಮ ಟ್ರ್ಯಾಕ್ಟರ್ನಲ್ಲಿ ತಾವೇ ಬೆಳೆದಿರುವಂಥ ಗೋವಿನ ಜೋಳವನ್ನು ಅವರು ಲೋಡ್ ಮಾಡ್ಕೊಂಬಂದು ನಮ್ಮಲ್ಲೇ ಪೇಮೆಂಟ್ ಮಾಡಿ, ನಮ್ಮಲ್ಲೇ ಅನ್ಲೋಡಿಂಗ್ ವ್ಯವಸ್ಥೆ ಇರುತ್ತೆ, ನಾವು ಅನ್ಲೋಡಿಂಗ್ ಮಾಡ್ಕೊತೀವಿ. ಅವರ ಅಕೌಂಟಿಗೆ ಡೈರೆಕ್ಟ್ಲಿ ಅವ್ರನ್ನ ಆ ಅಕೌಂಟಿಗೆ ನೆಫ್ಟ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಹಾಗೂ ಚೆಕ್ ಮುಖಾಂತರ ಅವ್ರ ಅಕೌಂಟಿಗೆ 8 ದಿವಸ ಒಳಗೆ ಅವರಿಗೆ ಪೇಮೆಂಟ್ ಆಗುತ್ತೆ ಮೇಡಮ್. ಇದು ಒಂದು ವಿಷಯ. ಆದರೆ ನೀವು ಟ್ರೇಡರ್ ಕಡೆಯಿಂದ ನಾವು ಏನು ಬೈ ಮಾಡ್ತೀವಿ ಅದಕ್ಕಿಂತ 20 ರೂಪಾಯಿಗಳನ್ನು ಜಾಸ್ತಿ ನಾವು ರೈತರಿಗೆ ಕೊಡ್ತೀವಿ. ಓನ್ಲಿ ಬಿಕಾಸ್ ರೈತರಿಗೆ ಇದು ಲಾಭದಾಯಕ ಆಗಲಿ, ಅವರಿಗೆ ಇದು ಒಂದು ಒಳ್ಳೆಯ ಅಂಶ ಅಂತ ನಾನು ಹೇಳ್ಪಡ್ತೀನಿ ಮೇಡಮ್.